ನಮಸ್ಕಾರ. ಮತ್ತೊಮ್ಮೆ ಪರಿಚಯ ಹಾಲಿಡೇಸ್ನ ನಿಮ್ಮೆಲ್ಲರ ಶ್ರೀನಿವಾಸ. ನಮ್ಮ ಜಪಾನ್ ಆಟೋಮನ್ ಎಲಿಗೆನ್ಸ್ ಅಂತ ಏನು ಕರಿತೀವಿ, ಈ ಜಪಾನ್ ಪ್ರೋಗ್ರಾಮಿನ 3ನೇ ದಿನದ ವಿವರಣೆಗಳೊಂದಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. 3ನೇ ದಿನದ ಜಪಾನ್ ಟೂರು ಇಟ್ಸ್ ಫಿಲ್ಡ್ ವಿತ್ ಮಾಡರ್ನ್ ಮತ್ತು ಟ್ರೆಡಿಷನಲ್ ಜಪಾನ್. ಶುರು ಮಾಡೋದು ಒಂದು ಟೋಕಿಯೋ ಸ್ಕೈ ಟ್ರೀ ಅಂತ ಕರಿತೀವಿ. ಟೋಕಿಯೋ ಸ್ಕೈ ಟ್ರೀ ಸುಮಾರು ಎತ್ತರವಾದಂಥ ಒಂದು ದೊಡ್ಡ, ಅದನ್ನು ಎಷ್ಟು ಹೈಟು ಅಂತ ಮಿಸ್ ಆಗೋಗ್ತಾ ಇದೆ ಇಲ್ಲಿ ಡೀಟೇಲ್. ಇದು ಒಂದು ದೊಡ್ಡ ವಾಚಿಂಗ್ ಟವರ್ ಮೇಲೆ ಹೋಗಿರ್ತೀವಿ. ಟವರಿಂದ ಎಂಟೈರ್ ಟೋಕಿಯೋ ಸೌಂದರ್ಯನ ನೋಡುವಂಥ ಒಂದು ಒಳ್ಳೆಯ ಅವಕಾಶ. 2 ಲಿಫ್ಟ್ ಇರುತ್ತೆ. 2 ಲಿಫ್ಟನ್ನು ತೊಗೊಂಡು ಮೇಲ್ಗಡೆ ಹೋಗ್ತೀವಿ. ಸುತ್ತೂರ ಒಂದು ಅಬ್ಸರ್ವೇಟರಿ ಇದೆ, ದೊಡ್ಡ ಸರ್ಕಲಲ್ಲಿ ರೌಂಡ್ ಬರ್ತೀರಾ. ಒಳ್ಳೆ ಕ್ಲಿಯರ್ ಡೇಸಲ್ಲಿ ತುಂಬ ಚೆನ್ನಾಗಿದ್ದಾರೆ. ಯೂಶ್ವಲಿ ಅಕ್ಟೋಬರಲ್ಲಿ ಮೋಡ ಕವಿದ ವಾತಾವರಣ ಕಮ್ಮಿ. ಸೊ ಮೋಡ ಕವಿದ ವಾತಾವರಣ ಇರಲಿಲ್ಲ ಅಂದರೆ ನಿಮ್ಗೆ ಇಲ್ಲಿಂದ ಮೌಂಟ್ ಫ್ಯೂಜಿ ಕೂಡ ಕಾಣುತ್ತೆ. ಸೊ ಇದನ್ನೆಲ್ಲ ಇಟ್ಸ್ ಅ ವೆರಿ ಪ್ಲೇಸ್ ನೈಸ್ ಟು ಎಂಜಾಯ್. ಆಮೇಲೆ ಕೆಳಗಡೆ ಬಂದರೆ ಒಂದು ಒಳ್ಳೆ ಶಾಪಿಂಗ್ ಇದೆ. 5ನೇ ಫ್ಲೋರಲ್ಲಿ ಶಾಪಿಂಗ್ ಜಾಗ ಇದೆ. ಅಲ್ಲಿ ಚಾಕೊಲೇಟು, ಸೊವೆನಿಯರ್ಸು, ಡ್ರೆಸ್ಸು ಏನೆಲ್ಲ ಇದೆ. ಸುಮಾರು ಒಂದು 45 ಮಿನಿಟ್ಸ್ to 1 hour ಸಿಗುತ್ತೆ. ಮೋಸ್ಟ್ ಆಫ್ ದಮ್ ಇನ್ನೂ ಶಾಪಿಂಗ್ ಮಾಡಬೇಕು ಅನ್ನೋ ಮೂಡಲ್ಲೂ ಇರ್ತಿರಲ್ಲ. ಇದೆ ಏಕೆಂದರೆ ನಿಮ್ಮ ಪ್ರವಾಸದ 3ನೇ ದಿನ ನಿಮ್ಮ ಹತ್ರ ಏನು ಎಲ್ಲ ಇರುತ್ತೆ. ಅದರಿಂದ ತುಂಬ ಜನ ಚಾಕ್ಲೇಟ್ ತೊಗೋತಾರೆ ಇಲ್ಲಿ. ಇನ್ಫ್ಯಾಕ್ಟ್ ನಾನು ಕೂಡ ಹೋದಾಗೆಲ್ಲ ಚಾಕ್ಲೇಟ್ ತೊಗೋತೀನಿ. ಜಪಾನಲ್ಲಿ ಇನ್ನೂ ಒಂದು ಜಪಾನ್ ಟೋಕಿಯೋ ಟವರ್ ಅಂತ ಕೂಡ ಇದೆ. ಅದು ನಮ್ಮ ಐಫೆಲ್ ಟವರ್ನ ರಿಸೆಂಬಲ್ ಆಗುತ್ತೆ. ಬಟ್ ಅದು ನಮ್ಮ ಮೈ ಸೇರಲ್ಲ. ಹೋಗುವಾಗ ಅದನ್ನು ನೋಡ್ತೀವಿ. ಟೋಕಿಯೋ ಸ್ಕೈ ಟ್ರೀಗೆ ಮಾತ್ರ ಮೇಲ್ಗಡೆ ಹೋಗ್ತೀವಿ. ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಒಂದು ಅಸಾಕುಸಾ ಅಂತ ಇದೆ, ಅಥವಾ ನಕಮಾಸಿ ಸ್ಟ್ರೀಟ್ ಅಂತ ಕರಿತೀವಿ. ಇಲ್ಲಿ ಸೆನ್ಸೋಜಿ ಅನ್ನೋಂಥ ಒಂದು ಬುದ್ಧನ ದೇವಸ್ಥಾನ ನೋಡೋಕ್ಕೆ ಬರ್ತಾವೆ. ಇದು ಜಪಾನಿನ ಅತ್ಯಂತ ಹಳೆಯ ಬುದ್ಧನ ದೇವಸ್ಥಾನ. ಸೊ ಇದು ಒಂದು ಟ್ರೆಡಿಷ್ನಲ್ ಜಪನೀಸ್ ಟಚ್ ಕೊಡುತ್ತೆ. ಇದರದಂತೆ ಒಂದು ಸಣ್ಣ ಸ್ಟೋರಿ ಕೂಡ ಇದೆ. ಆ್ಯಕ್ಚುಲಾಗಿ ಇದನ್ನು ಇಬ್ಬರು ಬೆಸ್ತರು ಬಲೆ ಹಾಕಿದರು. ಬುದ್ಧನ ಮೂರ್ತಿ ಸಿಕ್ತು. ಅವರು ಅದನ್ನು ಏನು ಅಂತ ಗೊತ್ತಾಗ್ದಿರ ವಾಪಸ್ ನದಿಗೆ ಹಾಕಿದ್ರು. ಮತ್ತೆ ಇನ್ನೊಂದು ಸರಿ ಬಲೆ ಹಾಕಿದಾಗ ಮತ್ತೆ ಬಂತು. ಆಮೇಲೆ ಹಳ್ಳಿಯ ಯಜಮಾನ, ಇಲ್ಲ ಇದು ಏನೋ ದೇವತೆ ಮೂರ್ತಿ ಇದೆ ಅಂತ ಹೇಳಿ ಅವನ ಮನೆಯಲ್ಲೇ ದೇವಸ್ಥಾನ ಮಾಡಿದ. ಅದಿಷ್ಟು ದೊಡ್ಡದಾಗಿದೆ ಅಂತ. ಇದರ ಡೀಟೇಲ್ ಮುಂದಕ್ಕೆ ಹೇಳೋಣ. ಆಮೇಲೆ ಅದನ್ನು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದರೆ, ಬೇರೆ ಯಾವುದೋ ಕೆಲವು ರೈಟ್ನಲ್ಲಿ ಬಹುಶಃ ನೀವು ನೋಡಿರ್ಬೋದು, ಕಿಮೋನೋ ವೇರಿಂಗ್ ಸೆರೆಮನಿ ಅಂತ ಹೇಳ್ತಾರೆ. ಕಿಮೋನೋ ವೇರಿಂಗ್ ಸೆರೆಮನಿ ಅಂದರೆ ಜಪಾನಿನ ಟ್ರೆಡಿಷನಲ್ ಡ್ರೆಸ್ಸು ಕಿಮೋನೋ. ಇದನ್ನು ವೇರಿಂಗ್ ಸೆರೆಮನಿ ಅನ್ನೋದನ್ನು ಸೇರಿಸ್ಬಿಟ್ಟಾಗ ಡ್ರೆಸ್ ಎಲ್ಲಿ ನೀವು ಬಾಡಿಗೆಗೆ ತೊಗೋತೀರಾ ಅಲ್ಲಿ ಜಾಗಕ್ಕೆ ಹೋಗಬೇಕು. ನಮ್ಮ ಲೇಡೀಸ್ ಗೊತ್ತಲ್ಲ, ಅವರ ಸೆಲೆಕ್ಷನ್ನಲ್ಲೇ ಅಷ್ಟು ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಆಮೇಲೆ ಜಪಾನ್ ಅವರು ಪಾಪ ತುಂಬ ಸಿನ್ಸಿಯರಾಗಿ ನಿಮ್ಮದು ಮುಂಗುರುಳು ಎಲ್ಲ ಅಡ್ಜಸ್ಟ್ ಮಾಡಿ ನಿಮ್ಮನ್ನು ರೆಡಿ ಮಾಡಿ ಕೆಳಗೆ ಕಳಿಸೋ ತನಕ 2 ಗಂಟೆ ಟೈಮು ವೇಸ್ಟೇ ಆಗ್ಬಿಡುತ್ತೆ. ಅದರಿಂದ ನಾವು ಅದನ್ನು ಐಡಿಯಾ ಮಾಡಿದ್ದೀವಿ. ಯುಕಾಟ ಅನ್ನುವಂಥ ಡ್ರೆಸ್ಸು ವಿಚ್ ರಿಸೆಂಬಲ್ಸ್ ಕಿಮೋನೋ. ಅದನ್ನು ನಾವು ನಿಮಗೆ ಮುಂಚೆನೇ ಕೊಟ್ಬಿಟ್ಟಿರ್ತೀವಿ. ಹಿಂದಿನ ದಿನ ಪ್ರಯಾಣದ ನಮ್ಮ ಪ್ರವಾಸದ ಈ ದಿನ ನೀವೆಲ್ಲ ಅದನ್ನು ಹೋಟ್ಲಿಂದ ತಂದಿರಬೇಕು. ನಾವು ಖಂಡಿತ ಜ್ಞಾಪಿಸ್ತೀವಿ, ನೀವು ವರಿ ಮಾಡಿಬಿಡಿ. ಈ ದೇವಸ್ಥಾನ ಟ್ರೆಡಿಷನಲ್ ಟೆಂಪಲ್ ಆಗಿದ್ದರಿಂದ ಇದರ ಮುಂದೆ ನೀವು ಈ ಡ್ರೆಸ್ಸನ್ನು ಹಾಕ್ಕೋಬೇಕು. ಈ ಡ್ರೆಸ್ಸನ್ನು ಹೇಗೆ ಹಾಕ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಮ್ಮ ಗೈಡು ನಾವು ಹೆಲ್ಪು ಮಾಡ್ತೀವಿ, ನಿಮಗೆ ಅಸಿಸ್ಟು ಮಾಡ್ತೀವಿ. ಆಮೇಲೆ ಇಲ್ಲಿ ಸಯೋನಾರ ಅನ್ನೋ ಹಾಡು ಹೇಳೋರು, ರೀಲ್ಸ್ ಮಾಡೋರು ಎಲ್ಲ ಮಾಡ್ತಾರೆ. ತುಂಬ ಜನಕ್ಕೆ ಈ ಡ್ರೆಸ್ಸಿನ ಬಗ್ಗೆ ಗೊತ್ತಿರಲ್ಲ. ಪಾಪ ಕೇಳ್ತಾರೆ, ಎಲ್ಲಿ ತೊಗೊಂಡ್ರಿ ಈ ಡ್ರೆಸ್ಸು, ಏನು ಎತ್ತ ಅಂತ. ಸೊ ದಟ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಅದನ್ನು ನಾವು ಮಾತ್ರ ಮಾಡ್ತಾ ಇರೋದು ಯುಕಾಟ. ಹಾಗೆ ಯುಕಾಟ ಅನ್ನೋ ಡ್ರೆಸ್ಸು ನಿಮ್ಮದೇ ಆಗಿದ್ದರಿಂದ ದಯವಿಟ್ಟು ಪ್ಯಾಕ್ ಮಾಡಿ ವಾಪಸ್ ತೊಗೊಂಬನ್ನಿ. ನಿಮ್ಮ ಮದುವೆ, ನಿಮ್ಮ ಕುಟುಂಬದಲ್ಲಿ ನಡೆಯೋ ಮದುವೆ, ಮುಂಜಿ ಆ ಥರ ಅದನ್ನು ಫ್ಯಾಷನಬಲ್ ಆಗಿ ಖಂಡಿತ ನೀವು ಯೂಸ್ ಮಾಡ್ಬೋದು. ಇದಾದಮೇಲೆ ನಾವು ಟೀಮ್ ಲ್ಯಾಬ್ ಪ್ಲಾನೆಟ್ ಅಂತ ಕರೀತಾರೆ. ಟೀಮ್ ಲ್ಯಾಬ್ ಪ್ಲಾನೆಟ್ ಏನು ಅಂತ ನಾನು ಹೇಳಕ್ಕೆ ಹೋದರೆ ಬಹುಶಃ ಆ ಪದಗಳು ಲಾಸ್ ಆಗಿಬಿಡುತ್ತೆ. ಯಾಕೆಂದರೆ ಅಷ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಇವಾಗ ಇದನ್ನೇ ಅಯಾ ಯೂನಿವರ್ಸ್ ಅಂತ ದುಬೈಯಲ್ಲಿ ಬಂದಿದೆ, ಅಬುದಾಬಿಲಿ ಬಂದಿದೆ, ಇದು ಸ್ಲೋಲಿ ಕೊರಿಯಾದಲ್ಲಿದೆ, ಹಾಂಗ್ಕಾಂಗಲ್ಲಿದೆ. ಸ್ಲೋ ಆಗಿ ಇವರು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ ಟೀಮ್ ಲ್ಯಾಬ್ ಪ್ಲಾನೆಟು. ಬಟ್ ಒರಿಜಿನಲ್ ಒನ್ ಈಸ್ ಇನ್ ಜಪಾನ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಡಿಜಿಟಲ್ ಆರ್ಟನ್ನು ಡಿಜಿಟಲೈಸ್ ಮಾಡಿದ್ರೆ ಹೇಗಾಗುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸು ಅಂತ ಹೇಳಬಹುದು. ಆದರೆ ಇದು ನಾನು ಕೊಡ್ತಾ ಇರೋ ಎಕ್ಸ್ಪ್ಲನೇಷನ್ 100% ಸೂಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಯಾಕೆಂದರೆ ಬಹುಶಃ ನೀವು ಅದನ್ನು ನೋಡಿದ್ಮೇಲೆ ನಿಮ್ಮದೇ ಆದ ಎಕ್ಸ್ಪ್ಲನೇಷನಲ್ಲಿ ಬರ್ತೀರಾ. ಬಟ್ ದಿಸ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಟ್ರಾರ್ಡನರಿ ಎಕ್ಸ್ಪೀರಿಯೆನ್ಸ್. ಎಷ್ಟೋ ಟೂರ್ಗಳಲ್ಲಿ ಇದನ್ನು ಸೇರಿಸಲ್ಲ. ಇದೇನಾಗುತ್ತೆ, ಪೇಯ್ಡ್ ಎಂಟ್ರೆನ್ಸ್ ಅಂತ ಕರಿತೀವಿ. ಯಾವ್ಯಾವುದು ಪೇಯ್ಡ್ ಆ್ಯಕ್ಟಿವಿಟಿ ಇದೆಯೋ ಅದನ್ನೆಲ್ಲ ಸೇರಿಸ್ತಾ ಹೋದಾಗವೇ ಟೂರ್ ಕಾಸ್ಟು ಜಾಸ್ತಿ ಆಗುತ್ತೆ. ಸೊ ಟೂರ್ ಕಾಸ್ಟ್ ಎಲ್ಲಿ ಕಮ್ಮಿ ಕಾಣುತ್ತೋ ಅವ್ರು ಖಂಡಿತ ಏನಾರ ಮಿಸ್ ಮಾಡಿರ್ತಾರೆ ಅಂತ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ, ಗೊತ್ತಾಯ್ತಾ. ಸೊ ಈ ಥರ ಟೀಮ್ ಲ್ಯಾಬ್ ಪ್ಲಾನೆಟ್ ತೆಗಿಲಿಲ್ಲ ಅಂದರೆ ಟೂರ್ ಕಾಸ್ಟ್ ಆಟೋಮೆಟಿಕ್ ಕಮ್ಮಿ ಆಗೋಗುತ್ತೆ ಸೇರಿಸ್ತೇ ಹೋದರೆ. ನಾವು ಹಾಗಲ್ಲ, ಅಲ್ಲಿಗೆ ಹೋದ್ಮೇಲೆ ನೀವು ಮಾಡಲೇಬೇಕಾದದ್ದು ಏನಿದೆಯೋ ಅದನ್ನು ನಾವು ಯಾವ ಕಾರಣಕ್ಕೂ ಮಿಸ್ ಮಾಡಲ್ಲ. ಸೊ ದೇರ್ ಫೋರ್ ಟೀಮ್ ಲ್ಯಾಬ್ ಪ್ಲಾನೆಟ್ ವಿಲ್ ಬಿ ಎನ್ ಎಕ್ಸಲೆಂಟ್ ಎಕ್ಸ್ಪೀರಿಯನ್ಸ್. ಇದು ನಾನು ದಿನದ ಪ್ರೋಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡುವಾಗ 2 ಅಥವಾ 3 ಐಟಮ್ ಕಾಣ್ತಾ ಇದೆ. ಬಟ್ ಇವೆಲ್ಲ ಇವತ್ತು ದಿನ ಹೇಗಿರುತ್ತೆ ಅಂದರೆ ಯು ಆರ್ ಟೋಟಲಿ ಆಕ್ಯುಪೈಡ್.
ಪೂರ್ತಿ ಆಕ್ಯುಪೈ. ಇದು ಮುಗಿಯೋಷ್ಟೊತ್ತಿಗೆ ಸಾಯಂಕಾಲ 6:30 ಆಗುತ್ತೆ. ರಾತ್ರಿ ಒಂದು ಒಳ್ಳೆಯ ಭೋಜನ ಮಾಡ್ತೀವಿ. ಆಮೇಲೆ ಅವತ್ತು ಹೋಟೆಲಲ್ಲಿ, ಟೋಕಿಯೋ ಹೋಟೆಲಲ್ಲಿ ರೆಸ್ಟ್ ಮಾಡ್ತೀವಿ. ಇದು 3ನೇ ದಿನದ ಕಾರ್ಯಕ್ರಮ. 4ನೇ ದಿನದ ಕಾರ್ಯಕ್ರಮದೊಂದಿಗೆ ನಾಳೆ ಮತ್ತೆ ಬರ್ತೀನಿ. ನಮಸ್ಕಾರ.